ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಫ್ಯಾಫ್ ಡು ಪ್ಲೇಸಿಸ್ ಅವರು 2026 ಆಪ್ಷನ್ ಇಂದ ಅಪ್ಲೋಡ್ ಮಾಡಿದ್ದಾರೆ ಗುರು. ಇದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಇವಾಗ ಈ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಫ್ಯಾಫ್ ಡು ಪ್ಲೇಸಿಸ್ ಅವರು ಬಂದು ಲಾಸ್ಟ್ ಸೀಸನ್ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಆಡಿದ್ರು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ನಮ್ಮ ಫ್ಯಾಫ್ ಡು ಪ್ಲೇಸಿಸ್ ಅವ್ರನ್ನ ರಿಲೀಸ್ ಮಾಡಿದ್ರು ಗುರು. ಅದಕ್ಕೆ ನಮ್ಮ ಫ್ಯಾಫ್ ಡು ಪ್ಲೇಸಿಸ್ ಅವರು ಆಪ್ಟೌಟ್ ನೇ ಮಾಡ್ಕೊಬಿಟ್ಟಿದ್ದಾರೆ. ಅಂದ್ರೆ PSL ಆಡ್ತೀನಿ ಅಂತ ಹೇಳಿದ್ದಾರೆ ಗುರು, IPL ಇಂದ ಅಪ್ಲೋಡ್ ಮಾಡ್ಕೊಂಡು. ನನ್ ಪ್ರಕಾರ ಏನಕ್ಕೆ ಇರ್ಬೋದು ಅನ್ಸತ್ತೆ ಅನ್ನೋದಾದ್ರೆ, ಆ ಕ್ಷಣ ಅನ್ಸೋದಾದ್ರೆ ಒಂಥರ ಮಾನ ಮರ್ಯಾದೆ ಎಲ್ಲ ಹೋಗತ್ತೆ. ಒಂಚೂರ ರೇಂಜ್ ಅನ್ಸತ್ತೆ ಗುರು, ಫೀಲ್ ಆಗತ್ತೆ. ಅದರಿಂದ ಬೇಡ ಗುರು, ಯಾಕೋ ಅನ್ಸೋಲ್ಡ್ ಆಗ್ತೀನಿ ಅಂತ ಏನೋ ಅನ್ಸಿರ್ಬೇಕು, ಅದಕ್ಕೆ ಅಪ್ಲೋಡ್ ಮಾಡಿರ್ಬೇಕು. ಅಲ್ಲಿ ಇಲ್ಲ ಅಂದ್ರೆ ಗುರು, ಅಲ್ಲಿ PSL ಅಲ್ಲಿ ಏನೋ ಎಕ್ಸ್ಟ್ರಾ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಮೀಟ್ ಗಳೆಲ್ಲ ಮಾಡಿ ಡೀಲ್ ಗಳೆಲ್ಲ ಆಗಿರ್ಬೇಕು ಗುರು. ಯಾಕಂದ್ರೆ PSL ಅವ್ರಿಗೂ ಇರೋದ್ ಗುರು, ನಮ್ ಲೀಗ್ ಸಹ ಒಂದ್ ಒಳ್ಳೆ ಸ್ಟೇಜ್ ತಗೊಂಡೋಗ್ಬೇಕು ಅಂತ, ಪಾಕಿಸ್ತಾನ್ ಸೂಪರ್ ಲೀಗ್. ಅದರಿಂದ ಅವರು ಹಂಗ್ ಮಾಡಿರ್ಬೋದು, ಗೊತ್ತಿಲ್ಲ ಏನಾಗಿರತ್ತೋ ಅಂತ. ಫ್ಯಾಫ್ ಡು ಪ್ಲೇಸಿಸ್ ಅವ್ರದ್ದು IPL ಸಖತ್ತಾಗಿದೆ ಗುರು ಕರಿಯರ್. ಇವ್ರ ಕ್ಯಾಪ್ಟನ್ಸಿಯಲ್ಲಿ ನಾವು ಸಹ ಚೆನ್ನಾಗಿ ಆಡಿದ್ವಿ, ಕ್ವಾಲಿಫೈ ಎಲ್ಲ ಆದ್ವಿ, ಬಟ್ ಕಪ್ ಗೆಲ್ಲಕ್ ಆಗ್ಲಿಲ್ಲ ಅಷ್ಟೇ. ಹೋದ್ಸತಿ ನಮ್ ರಜತ್ ಪಟಿದಾರ್ ಅವರ ಕ್ಯಾಪ್ಟನ್ಸಿಯಲ್ಲಿ RCB ಕಪ್ ಗೆಲ್ತು. ಅದೊಂದೇ ಬೇಜಾರು ಗುರು. ಫ್ಯಾಫ್ ಡು ಪ್ಲೇಸಿಸ್ ಅವ್ರ ಕ್ಯಾಪ್ಟನ್ಸಿ ಎಲ್ಲ ಒಂದ್ ಕಪ್ ಗೆದ್ದಿದ್ರೆ ಸಖತ್ತಾಗಿರ್ತಿತ್ತು ಅಂತ. ಕಪ್ ಗೆದ್ದಿ ರಿಲೀಸ್ ಮಾಡ್ತಿರ್ಲಿಲ್ಲ ಅನ್ಕೋತೀನಿ RCB ಅವರು. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಂಗೆ CSK ಆಡಿದ್ದಾರೆ ಇವರು. CSK ಕಪ್ ಎಲ್ಲ ಎತ್ತಿದ್ದಾರೆ ಇವರು ಗುರು. IPL ನ ಬಿಟ್ಬಿಟ್ಟು PSL ಆಡ್ತಿರೋದ್ರ ಬಗ್ಗೆ ನಿಮ್ಗೇನ್ ಅನ್ಸತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.